ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಶಿವಾಯ. ಜೈವಾಸವಿ. ಕಾರ್ತಿಕ ಪುರಾಣ ಅಧ್ಯಾಯ 28. ಅಂಬರೀಷನು ದುರ್ವಾಸನನ್ನು ವಿಷ್ಣು ಚಕ್ರದ ಬಾಧೆಯಿಂದ ಕಾಪಾಡುವುದು. ಅಂಬರೀಷನು ದುರ್ವಾಸ ಮಹಾಮುನಿಯನ್ನು ಹಿಂಬಾಲಿಸುತ್ತಿದ್ದ ಚಕ್ರಾಯುಧವನ್ನು ನೋಡಿ, ಎಲೆ ವಿಷ್ಣು ಚಕ್ರವೇ, ನಿನಗೆ ನನ್ನ ವಂದನೆಗಳು. ಭೀತಿಯಿಂದ ನಡುಗುತ್ತಿರುವ ಈ ವಿಷ್ಣುವರ್ಯವನನ್ನು ಕಾಪಾಡಿ ಹರ್ಷಚಿತ್ತನಾಗಿ ಮಾಡು. ನಿನಗೆ ಈ ಮಹರ್ಷಿಯನ್ನು ಕೊಲ್ಲಬೇಕೆಂಬ ಇಚ್ಛೆ ಇದ್ದಲ್ಲಿ ನನ್ನನ್ನು ಕೊಂದು ಈ ದುರ್ವಾಸ ಮುನಿಯನ್ನು ರಕ್ಷಿಸು. ಶ್ರೀಹರಿಯು ನನಗೆ ಪೂಜನೀಯನು, ಆದುದರಿಂದ ಆತನ ಕೈ ಆಯುಧವಾದ ನೀನು ನನಗೆ ಪೂಜನೀಯವೇ. ನೀನು ಈತನನ್ನು ರಕ್ಷಿಸಲು ಇಷ್ಟವಿಲ್ಲದಿದ್ದಲ್ಲಿ ವಿಪ್ರ ಸಂರಕ್ಷಣೆಗಾಗಿ ನನ್ನೊಡನೆ ಯುದ್ಧ ಮಾಡಿ ರಣರಂಗದಲ್ಲಿಯಾದರೂ ನನ್ನನ್ನು ಕೊಲ್ಲು. ಸರ್ವೇಶ್ವರನು ಕ್ಷತ್ರಿಯನಿಗೆ ಯುದ್ಧವನ್ನು ಮಾಡುವುದಲ್ಲದೆ ಬೇರೆ ಯಾವ ಯಾಚನಾವೃತ್ತಿಯನ್ನು ನಿಯಮಿಸಲಿಲ್ಲ. ಆದರೂ ಬ್ರಾಹ್ಮಣ ಸಂರಕ್ಷಣಾರ್ಥವಾಗಿ ನಿನ್ನನ್ನು ರಕ್ಷಾಭಿಕ್ಷೆಯನ್ನು ನೀಡೆಂದು ಕೋರುತ್ತಿದ್ದೇನೆ. ನೀನು ವಿಷ್ಣುವಿನ ಕೈಯಲ್ಲಿರುವ ಚಕ್ರಾಯುಧವೆಂದು ನಿನ್ನನ್ನು ದೇವಾಸುರರಾರು ಎದುರಿಸಿ ಜಯಿಸಲಾರರೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲದೆ ನನ್ನ ಭುಜ ಬಲಶಕ್ತಿ ನಿನಗೆ ತಿಳಿದಿದೆ. ನಿನ್ನಲ್ಲಿ ವಿಷ್ಣು ಶಕ್ತಿ ಇದೆ, ನನ್ನಲ್ಲಿ ವಿಷ್ಣು ಭಕ್ತಿ ಇದೆ. ಆದ್ದರಿಂದ ನಾವಿಬ್ಬರೂ ಸಂಗ್ರಾಮವನ್ನು ನಡೆಸುತ್ತಿದ್ದಾರೆ. ಸಕಲ ದೇವತಾ ಸಮೂಹವು ನಾವಿಬ್ಬರೂ ನೋಡಲವಕಾಶವಿರುವುದು. ಅಲ್ಲದೆ ನಾನು ತಪ್ಪದೆ ನಿನ್ನನ್ನು ಗೆಲ್ಲಬಲ್ಲೆನು. ನಿನ್ನ ಪ್ರಾಣದ ಮೇಲೆ ಆಶೆಯಾಗಲಿ, ಶ್ರೀಹರಿಯ ಕರಪದ್ಮದಲ್ಲಿರಬೇಕೆಂಬ ಆಶೆಯಾಗಲಿ ನಿನಗಿದ್ದಲ್ಲಿ ಆ ಬ್ರಾಹ್ಮಣನ್ನು ಕಾಪಾಡಿ ನಿನ್ನನ್ನು ಶರಣು ಹೊಂದಿದ ನನ್ನನ್ನು ರಕ್ಷಿಸು ಎಂದನು. ಅಂಬರೀಷನು ಮಾಡಿದ ಸ್ತೋತ್ರಗಳಿಗೆ ವಿಷ್ಣು ಚಕ್ರವು ತನ್ನ ಮನದಲ್ಲಿ ಸಂತೋಷ ಚಿತ್ತ ಉಂಟಾಗಿ ರಾಜನನ್ನು ಪರೀಕ್ಷಿಸುವ ಸಲುವಾಗಿ ಕೋಪ ಉಂಟಾಗುವಂತೆ ಅಂಬರೀಷನೊಂದಿಗೆ ಹೀಗೆ ಹೇಳಿತು. ಎಲೆ ಅಂಬರೀಷ ರಾಜ, ಮಧುಕೈಟಭರೆಂಬ ರಾಕ್ಷಸರನ್ನು ದೇವತೆಗಳೆಲ್ಲರೂ ಗುಂಪಾಗಿ ಸೇರಿ ಜಯಿಸಲು ಸಾಧ್ಯವಾದಾಗ ನನ್ನ ಪ್ರಭುವಾದ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿದ ಕೂಡಲೇ ನಾನು ನನ್ನ ಪ್ರಭುವಿನ ಆಜ್ಞಾನುದಾರಿಯಾಗಿ ಶಿರಸಾವಹಿಸಿ ಅಧಿಕ ಪರಾಕ್ರಮದಿಂದ ಆ ರಾಕ್ಷಸರನ್ನು ಸಂಹರಿಸುವುದು ನಿನಗೆ ತಿಳಿದಿದ ವಿಷಯವೇ ಅಲ್ಲವೇ? ಮತ್ತೆ ಈ ಮುನಿಯು ತನ್ನ ಕೋಪ ಪ್ರಭಾವದಿಂದ ನಿನ್ನ ಮೇಲೆ ಕ್ರೂರಿಯಾಗಿ ರೂಪ ವೀಕ್ಷಣೆಯನ್ನು ನಿನ್ನ ಮೇಲೆ ತೋರಿಸಿದ ಸಮಯದಲ್ಲಿ ನಿನ್ನನ್ನು ರಕ್ಷಿಸಲು ಈ ಜಗತ್ತಿನಲ್ಲಿ ನನ್ನನ್ನು ಬಿಟ್ಟು ಬೇರಾರೂ ಇರಲಿಲ್ಲವಲ್ಲವೇ? ಈತನು ಶೇಖರಾಂಶದಿಂದ ಹುಟ್ಟಿ ಬ್ರಹ್ಮ ತೇಜಸ್ಸಿನಿಂದ ಕೂಡಿದವನಾಗಿ ವಿಜೃಂಭಿಸುತ್ತಿದ್ದನು. ಆ ರುದ್ರ ತೇಜಸ್ಸು ಭೂಲೋಕದ ರಾಜರೇ ಮೊದಲಾದವರನ್ನೆಲ್ಲ ವಧಿಸಬಲ್ಲದು. ಆದರೂ ಬ್ರಹ್ಮಾದಿಗಳ ತೇಜಸ್ಸಿಗಿಂತ ಅಧಿಕ ತೇಜೋಬಲ ಸಂಪತ್ತುಳ್ಳ ನನ್ನನ್ನು ನನಗಿಂತ ಕಡಿಮೆ ತೇಜೋವಂತನಾದ ನಿನಗೆ ನನ್ನನ್ನೆದುರಿಸುವ ಶಕ್ತಿಯುಂಟೆ? ಹಾಗೆ ಮಾಡಲು ಪ್ರಯತ್ನಿಸುವವನು ತನ್ನ ಹಾಗೂ ಎದುರಾಳಿಯ ಬಲಾಬಲವನ್ನು ಪರಿಶೀಲಿಸಿ ಎದುರಾಳಿಯ ಬಲವು ತನ್ನ ಬಲಕ್ಕಿಂತ ಹೆಚ್ಚಾದಲ್ಲ ಅವನನ್ನು ಪ್ರಾರ್ಥಿಸಿ ಅವನೊಂದಿಗೆ ಸಂಧಿಗೊಡಬಡುವುದು ಶ್ರೇಯಸ್ಕರವು. ಅಲ್ಲದೆ ರಣರಂಗಕ್ಕೆ ಸಿದ್ಧನಾಗುವುದು ಮುಂದಾಲೋಚನೆ ಇಲ್ಲದೆ ಕೆಲಸವಾಗುವುದು. ಅಜ್ಞಾನದಿಂದ ನನ್ನೊಡನೆ ಯುದ್ಧ ಮಾಡುವೆನೆಂದು ಹೇಳುತ್ತಿರುವೆ. ನೀನು ಶ್ರೀಹರಿಯ ಭಕ್ತ ನಾದುದರಿಂದ ನಿನ್ನನ್ನು ಗೌರವಿಸುತ್ತಿದ್ದೇನೆ. ನೀನು ನನ್ನನ್ನು ಎದುರಿಸುವೆಯಾದರೆ ನಿನ್ನ ಪ್ರಾಣದ ಮೇಲೆ ಆಸೆಯನ್ನು ಬಿಟ್ಟು ಹಾಗೆ ಮಾಡಬಹುದು. ಸುದರ್ಶನ ಚಕ್ರವು ಹೇಳಿದ ಮಾತುಗಳನ್ನು ಕೇಳಿ ಅಂಬರೀಷನು, ಎಲೆ ವಿಷ್ಣು ಚಕ್ರವೇ, ನನ್ನ ಪ್ರೀತಿಯ ದೇವರಾದ ಶ್ರೀಹರಿಯ ಮುಖ್ಯಾಯುಧವೆಂದು ನಿನ್ನನ್ನು ವಧಿಸದೆ ಬಿಟ್ಟಿರುವೆನು. ನೀನು ಕ್ಷತ್ರಿಯ ಧರ್ಮವನ್ನು ಅವಲಂಬಿಸಿ ಗರ್ವದಿಂದ ಮನಸ್ವಿ ಮಾಡುತ್ತಿದ್ದೀಯ. ನಿನ್ನ ಬಾಣಗಳನ್ನು ನಿನ್ನ ಗರ್ವ ಪರಿಹಾರವನ್ನು ಮಾಡಬಲ್ಲವು. ನನ್ನ ಧರ್ಮಗಳನ್ನು ಹೇಳುವೆನು, ಆಲಿಸು. ಗೋವನ್ನು, ದೇವ ಬ್ರಾಹ್ಮಣರನ್ನು, ಜ್ಞಾತಿಗಳನ್ನು, ಸ್ತ್ರೀಯರನ್ನು ಕೊಲ್ಲಲು ಉದ್ಯುಕ್ತನಾಗಿ ನನ್ನ ಬಾಣಗಳನ್ನು ಬಿಡುವುದಿಲ್ಲ. ನೀನು ದೇವತೆಯಾದುದರಿಂದ ಇಷ್ಟು ಕಾಲವು ಜೀವಿಸಿರುವೆ. ಆದ್ದರಿಂದ ನೀನೀಗ ದೇವರೂಪವನ್ನು ಬಿಟ್ಟು ಕ್ಷತ್ರಿಯನಾಗಿ ನನ್ನೊಡನೆ ಯುದ್ಧವನ್ನು ಮಾಡು ಎಂದು ಹೇಳುತ್ತಾ 24 ಬಾಣಗಳನ್ನು ಅವನು ಪಾದಗಳಿಗೆ ಪ್ರಯೋಗಿಸಿದನು. ಆಗ ವಿಷ್ಣು ಚಕ್ರವು ಅಂಬರೀಷನ ರಾಜಧರ್ಮಕ್ಕೂ ಧೈರ್ಯ ಸಾಹಸಾದಿ ಪರಾಕ್ರಮಗಳಿಗೂ ಅಧಿಕ ಚಿಂತೆ ಹೊಂದಿದ ಗಟ್ಟಿಯಾಗಿ ನಗುತ್ತಾ ಹೀಗೆಂದಿತು. ಎಲೈ ರಾಜೇಂದ್ರ, ಶ್ರೀಹರಿಯು ನಿನ್ನನ್ನು ದುರ್ವಾಸನನ್ನು ರಕ್ಷಿಸಬೇಕೆಂದು ತಿಳಿದೆ ನಿನ್ನ ಹತ್ತಿರಕ್ಕೆ ನನ್ನನ್ನು ಕಳುಹಿಸಿದನು. ಈ ಮಹರ್ಷಿಯು ನಿನ್ನನ್ನು ಶರಣು ಹೊಂದಿದುದರಿಂದ ಸಂಹರಿಸಲಿಲ್ಲ ಎಂದು ವಿಷ್ಣು ಚಕ್ರವು ಹೇಳಿತು. ಆಗ ಆ ಸುದರ್ಶನ ಚಕ್ರವು ಆ ರಾಜನನ್ನು ಗೋಕರಿಸಿಕೊಂಡು ಅವನಿಗೆ ನಮಸ್ಕಾರ ಮಾಡಲು ಅಂಬರೀಷನನ್ನು ಹೀಗೆ ಹೇಳಿದನು. ಎಲೆ ವಿಷ್ಣು ಚಕ್ರವೇ, ಸಂಸಾರದಲ್ಲಿನ ಕೀಟಕದಂತೆ ಓಡಾಡುವ ನಾನೆಲ್ಲಿ? ಶ್ರೀ ಮಹಾವಿಷ್ಣುವಿನ ಕರಪದ್ಮವನ್ನಲಂಕರಿಸಿರುವ ನೀನಲ್ಲಿ? ನಮ್ಮಿಬ್ಬರಿಗೂ ಆನೆ ಇರುವೆ ಅಂತರವಿದೆ. ನಾನು ನಿನ್ನ ಮೇಲೆ ಬಾಣಗಳನ್ನು ಪ್ರಯೋಗಿಸುವುದು ನಿನ್ನನ್ನು ಕೊಲ್ಲುವುದಕ್ಕಲ್ಲ, ಅಲ್ಲದೆ ಆ ಬ್ರಾಹ್ಮಣನನ್ನು ರಕ್ಷಿಸುವುದಕ್ಕಾಗಲಿ ನಿನಗೆ ಅವಮಾನ ಮಾಡಬೇಕೆಂದಾಗಲಿ ನನ್ನ ಉದ್ದೇಶವಲ್ಲ. ಈ ಪುಣ್ಯ ಮಾಸದಂದು ನಿನ್ನ ಕೈಯಿಂದ ಮರಣ ಹೊಂದಿದ ನನಗೆ ಮುಕ್ತಿ ದೊರಕುವುದೆಂದು ಯುದ್ಧವನ್ನು ಮಾಡಲು ಪ್ರಯತ್ನಿಸಿದೆನು. ಆದುದರಿಂದ ನನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ಕಾಪಾಡು. ನಿನ್ನ ತೇಜಸ್ಸನ್ನು ನೋಡುವುದಕ್ಕೆ ಕೂಡ ಸುರಾಸುರರಿಗೆ ಅಶಕ್ಯ. ಅಂತಹ ಮಹಾ ತೇಜಸ್ವಿಯಾದ ನಿನ್ನೆದುರಿಗೆ ಸಾಧಾರಣ ಮಾನವನಾದ ನಾನು ಎಷ್ಟರವನು? ಅಗ್ನಿದೇವನಂತೆ ವಿವಿಧ ತೇಜೋರಾಶಿಗಳು, ಕೋಟಿ ಸೂರ್ಯರ ಕಾಂತಿಗಳು ನಿನ್ನ ತೇಜಸ್ಸಿಗೆ ಸಾಟಿಯಿಲ್ಲ. 14 ಭುವನಗಳಲ್ಲೂ ನಿನಗಿಂತ ತೇಜೋವಂತನಾದ ವಸ್ತುವಾದುವು ಕಾಣಬಾರದು. ಅಂತಹ ಲೋಕಾತೀತವಾದ ತೇಜೋರಾಶಿಯಾದುದರಿಂದಲೂ ಶ್ರೀಹರಿಗೆ ನೀನು ಆಯುಧನಾಗಿರುವುದರಿಂದಲೂ ಆ ತ್ರಿವಿಕ್ರಮ ಲೋಕ ಕಂಟಕರಾದ ದುಷ್ಟರನ್ನು ಸಂಹರಿಸಿ ಶಿಷ್ಟರಕ್ಷಣ ದುಷ್ಟ ಶಿಕ್ಷಣ ಮಾಡುತ್ತಾ ಅಧಿಕ ಮೇಲೆ ಹೊಂದಿದ್ದಾನೆ. ಮಹಾಬಲಶಾಲಿಗಳೇ ಆಗಲಿ, ಚಾಪವಿದ್ಯ
ಪಾರಂಗತರಾಗಲಿ ವಿವಿಧ ಖಡ್ಗಗಳನ್ನು ಉಪಯೋಗಿಸುವುದನ್ನು ತಿಳಿದವರಾಗಲಿ ನಿನ್ನನ್ನು ಜಯಿಸಲಾರರು. ಒಂದು ವೇಳೆ ಶ್ರೀಹರಿಯರಲ್ಲಿ ವೈರತ್ವವನ್ನು ಬೆಳೆಸಿದ್ದೇ ಆದರೆ ಅವರು ನಶಿಸುವರು. ಆದ್ದರಿಂದ ಆರ್ದ್ರ ಪ್ರಾಣ ಪಾರಾಯಣ ಭಕ್ತಪಾಲಕ ನಿನಗೆ ನಮಸ್ಕಾರ ಮಾಡುತ್ತೇನೆ ಎಂದು ಅಂಬರೀಷನು ಆ ಸುದರ್ಶನ ಪಾದಗಳ ಮೇಲೆ ಬಿದ್ದನು. ತಕ್ಷಣವೇ ವಿಷ್ಣು ಚಕ್ರವು ಕರುಣಾರ್ದ್ರ ಹೃದಯದಿಂದ ಆ ರಾಜನನ್ನು ಮೇಲಕ್ಕೆತ್ತಿ, ಎಲೆ ರಾಜನೇ, ನಿನ್ನ ಸದ್ಗುಣ ಸಂಪತ್ತಿಗೂ ನಿನ್ನ ಸ್ತೋತ್ರ ಪಾಠಗಳಿಗೂ ಅಧಿಕ ಕಂದಳಿತ ಹೃದಯಾರವಿಂದನಾದನು. ನೀನು ಸಕಾಲ ಶ್ರೇಯಸ್ಸನ್ನು ಹೊಂದುವನಾಗು. ನೀನು ನನ್ನನ್ನು ಕುರಿತು ಹೇಳಿದ ಸ್ತೋತ್ರವನ್ನು ತ್ರಿಕಾಲದಲ್ಲೆಲ್ಲ ಪಕ್ಷಗಳಲ್ಲಿಯಾಗಲಿ ಯಾವನು ಪಠಿಸುವನೋ, ಯಾವನು ಕೇಳುವನೋ, ಯಾವನು ಸ್ಮರಿಸುವನೋ ಅಂಥವನಿಗೆ ಕಷ್ಟಗಳೆಲ್ಲ ಹರಿಸುವನಲ್ಲದೆ ಇಹಲೋಕದಲ್ಲಿ ಆಯುರಾರೋಗ್ಯ ಐಶ್ವರ್ಯಗಳನ್ನು ಸರ್ವ ಶುಭವನ್ನು ಹೊಂದಿ ಮರಣಾಂತ್ಯದಲ್ಲಿ ಮೋಕ್ಷವು ದೊರಕುವುದು, ವೈಕುಂಠವನ್ನು ಸೇರುವನು. ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಅಂಬರೀಷನು ದುರ್ವಾಸನನ್ನು ವಿಷ್ಣುಚಕ್ರ ಬಾಧೆಯಿಂದ ಕಾಪಾಡುವುದು ಎಂಬ 28ನೇ ಅಧ್ಯಾಯವು ಮುಗಿಯಿತು.